ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಮನೆದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತು ಗುರುಗಳಾದಂಥ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಪ್ರಾರಂಭಿಸೋಣ. ನಾವು ನೋಡುವ ವಿಚಾರ ಕುಟ್ಟುಗಳ ಬಗ್ಗೆ. ಈ ಹಿಂದಿನ ಸಂಚಿಕೆಗಳಲ್ಲಿ ಪ್ರತಿಯೊಂದು ದಿಕ್ಕುಗಳಿಗೆ ಕುಟ್ಟುಗಳು ಬಂದರೆ ಏನು ನಮ್ಮ ಮೇಲೆ ಪ್ರಭಾವ ಆಗುತ್ತೆ, ನಮಗೆ ಏನು ತೊಂದರೆಗಳಾಗುತ್ತವೆ, ನೋವು ನಲಿವುಗಳನ್ನ ನಾವು ಅನುಭವಿಸುತ್ತೇವೆ, ಅದರ ಪ್ರಭಾವ ಯಾವ ರೀತಿ ನಮ್ಮ ಮೇಲೆ ಆಗುತ್ತೆ ಅನ್ನೋದನ್ನ ಕೆಲವು ದಿಕ್ಕುಗಳ ಬಗ್ಗೆ ನಾವು ಇದಕ್ಕಿಂತ ಮುಂಚಿತವಾಗಿ ಕೆಲವು ಸಂಚಿಕೆಗಳಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಇವತ್ತು ನಾವು ತಿಳಿದುಕೊಳ್ಳಬೇಕಾದಂಥ ಕುಟ್ಟುಗಳ ವಿಚಾರ ಪಶ್ಚಿಮ ಮತ್ತು ವಾಯವ್ಯ ದಿಕ್ಕುಗಳಲ್ಲಿ ಮತ್ತು ಉತ್ತರ ದಿಕ್ಕುಗಳಲ್ಲಿ ಕುಟ್ಟುಗಳು ಬಂದರೆ ಯಾವ ರೀತಿ ನಮ್ಮ ಮೇಲೆ ಪ್ರಭಾವಗಳನ್ನು ಬೀರುತ್ತೆ, ಅದರಿಂದ ನಾವು ಯಾವ ರೀತಿ ತೊಂದರೆಗಳನ್ನು ಅನುಭವಿಸುತ್ತೇವೆ ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಕಾದು ನೋಡೋಣ. ನಾವು ಹಿಂದಿನ ಸಂಚಿಕೆಗಳಲ್ಲಿ ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ ಮತ್ತು ನೈಋತ್ಯ ದಿಕ್ಕುಗಳಲ್ಲಿ ಕುಟ್ಟುಗಳು ಬಂದರೆ ಯಾವ ರೀತಿ ಪ್ರಭಾವ ಆಗುತ್ತೆ ಅನ್ನೋದನ್ನ ತಿಳಿದುಕೊಂಡಿದ್ದೇವೆ. ಇವತ್ತು ಪಶ್ಚಿಮ, ವಾಯವ್ಯ ಮತ್ತು ಉತ್ತರ ದಿಕ್ಕುಗಳಲ್ಲಿ ಕುಟ್ಟುಗಳು ಬಂದರೆ ನಮ್ಮ ಮೇಲೆ ಯಾವ ರೀತಿ ಪ್ರಭಾವಗಳು ಬೀರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲಿಗಾಗಿ ನಾವು ಪಶ್ಚಿಮ ದಿಕ್ಕವನ್ನು ತಗೊಂಡಾಗ ಪಶ್ಚಿಮ ದಿಕ್ಕಿನಲ್ಲಿ ವಾಸವಿರುವಂಥದ್ದು ಶನಿ ಮಹಾತ್ಮ ದೇವಿ. ಈ ಸ್ಥಾನದಲ್ಲಿ ಏನಾದರೂ ಕುಟ್ಟುಗಳು ಬಂದರೆ ಇಲ್ಲಿ ಮನೆಯಲ್ಲಿ ಹಿರಿಯರಿಂದ ಯಾವುದೇ ರೀತಿ ಜಡ್ಮೆಂಟ್ ಸರಿಯಾಗಿ ಸಿಗದೇ ಇರುವಂಥದ್ದು. ಆನಂತರ ಈ ಸ್ಥಾನ ಅನ್ನೋದು ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಇಂಥವ್ರು ಅಂದ್ರೆ ಕೋ ಅಂಕಲ್ಸ್ಗಳು ಇರುವಂಥದ್ದು. ಈ ಸ್ಥಾನಗಳಲ್ಲಿ ಇವರಿಂದ ತೊಂದರೆಗಳಾಗುವಂಥದ್ದು ಅಥವಾ ಆಸ್ತಿ ಪಾಸ್ತಿಗೆಲ್ಲಾನು ಜಗಳಗಳಿಂದ ನಿರ್ಣಯ ಆಗುವಂಥದ್ದು ಅಥವಾ ಕೋರ್ಟು, ಪೊಲೀಸ್ ಸ್ಟೇಷನ್ನು ಇಂಥವರಿಂದ ಇಲ್ಲಿ ಯಾವುದೇ ಸಮಸ್ಯೆಗಳು ಬಂದಾಗ ಇಲ್ಲಿ ನ್ಯಾಯಾಲಯ ಮುಖಾಂತರ ಇಲ್ಲಿ ಬಗೆಹರಿಯುವಂಥ ಸಮಸ್ಯೆಗಳು ಉದ್ಭವ ಆಗ್ತವೆ. ಮತ್ತು ಈ ಸ್ಥಾನದಲ್ಲಿ ಬರುವ ಅಕ್ಷರಗಳು ಯಾವುವು ಅಂದರೆ ತ ಥ ದ ದ ನ. ಈ ಅಕ್ಷರ ಇಟ್ಟುಕೊಂಡವ್ರ ಮೇಲೆ ತುಂಬಾ ರೀತಿ ಪ್ರಭಾವಗಳು ಬೀರುತ್ತೆ. ಅವರು ಏನೇ ಮಾಡ್ಲಿಕ್ಕೆ ಹೋದ್ರು ಕೂಡ ಸಕ್ಸಸ್ ಅನ್ನೋದು ಆಗ್ತಾ ಇರುವುದಿಲ್ಲ. ಪ್ರತಿಯೊಂದರಲ್ಲಿ ನಷ್ಟಗಳನ್ನ ಕಾಣುವಂಥದ್ದಾಗಬಹುದು ಅಥವಾ ನೋವು ನಲಿವುಗಳನ್ನ ಅನುಭವಿಸುವಂಥದ್ದು. ಈ ರೀತಿ ಪ್ರಭಾವಗಳು ಪಶ್ಚಿಮ ದಿಕ್ಕಿನಲ್ಲಿ ಕುಟ್ಟುಗಳು ಬಂದಾಗ ಅವರ ಮೇಲೆ ಈ ರೀತಿ ಪ್ರಭಾವಗಳಾಗತ್ತೆ. ಅದೇ ರೀತಿ ನಾವು ವಾಯವ್ಯ ದಿಕ್ಕು, ಈ ವಾಯವ್ಯ ದಿಕ್ಕನ್ನ ತಗೊಂಡಾಗ ವಾಯವ್ಯ ದಿಕ್ಕಿನಲ್ಲಿ ಕೇತು ಗ್ರಹ ಇರುವುದರಿಂದ ಈ ಸ್ಥಾನದಲ್ಲಿ ವಾಯು ತತ್ವ ಇರುವುದರಿಂದ ಈ ಸ್ಥಾನದಲ್ಲಿ ವಾಯು ತತ್ವಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗುವಂಥದ್ದು, ಅನಾರೋಗ್ಯ ಸಮಸ್ಯೆಗಳಾಗುವಂಥದ್ದು ಅಥವಾ ಕೆಮ್ಮು, ಉಬ್ಬುಸ ಮತ್ತು ಅಸ್ತಮಾ ಸಮಸ್ಯೆಗಳಾಗುವಂಥದ್ದು. ಈ ರೀತಿ ಕೆಲವು ಅನಾರೋಗ್ಯ ಸಮಸ್ಯೆಗಳು ತುಂಬಾ ಉದ್ಭವ ಆಗುವಂಥದ್ದು. ಒಂದು ವೇಳೆ ಈ ಸ್ಥಾನದಲ್ಲಿ ಯಾರಾದರೂ ಅನಾರೋಗ್ಯಗಳಿಂದ ಬಳಲುತ್ತಿದ್ದರೆ ಅಥವಾ ಯಾವುದೇ ರೀತಿ ಅಪಘಾತಗಳು ಸಂಭವಿಸಿದಾಗ ಬೇಗ ಗುಣಮುಖರು ಆಗದೇ ಇರುವಂತ ತೊಂದರೆಗಳು ಈ ಸ್ಥಾನದಿಂದ ಆಗುವಂಥದ್ದು. ಅದಲ್ಲದೆ ಇಲ್ಲಿ ತಂದೆ ತಾಯಿಯಿಂದ ಮಕ್ಕಳಾದರೂ ದೂರ ಇರ್ತಾರೆ ಅಥವಾ ಮಕ್ಕಳಿಂದ ತಂದೆ ತಾಯಿ ಆದರೂ ದೂರ ಇರ್ತಾರೆ. ನಾನಾ ರೀತಿ ಆಗಬಹುದು. ಅವರು ಎಜುಕೇಶನ್ ಪರವಾಗಿ ಆಗ್ಬಹುದು, ಶಿಕ್ಷಣಕ್ಕೋಸ್ಕರ ಬೇರೆ ಕಡೆಗೆ ಹೋಗುವಂಥದ್ದಾಗಬಹುದು ಅಥವಾ ಅವರು ತಮ್ಮ ಕೆಲಸ ಕಾರ್ಯಗಳ ಮೇಲೆ ದೂರ ಹೋಗುವಂಥದ್ದಾಗ್ಬೋದು ಅಥವಾ ಬೇರೆ ವಿದೇಶಗಳಲ್ಲಿ ಹೋಗಿ ಸೆಟ್ಲ್ ಆಗುವಂಥದ್ದಾಗ್ಬೋದು. ಈ ರೀತಿಯಾಗಿ ತಂದೆ ತಾಯಿಯಿಂದ ಮಕ್ಕಳು ದೂರವಾಗಿರುವಂಥದ್ದು, ಅದರಲ್ಲಿ 1ನೇ ಮತ್ತು 3ನೇ ಸಂತಾನಗಳು ಇವರಿಂದ ದೂರ ಇರುವಂತ ಇದು ಜಾಸ್ತಿ ಇರುತ್ತೆ. ಅದಲ್ಲದೆ ಇದು ನಾವು ವಾಯವ್ಯ ಸ್ಥಾನ ಅನ್ನೋದು ಸೊಸೆಗೆ ಸಂಬಂಧಪಟ್ಟಂತ ಸ್ಥಾನ ಅಂತ ಹೇಳ್ತೇವೆ. ಈ ಸೊಸೆ ಅಂದರದಲ್ಲಿ ನಡೆಯುವಂಥದ್ದು ಅಥವಾ ಗಂಡ ಹೆಂಡಂದಿರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವಂಥದ್ದು ಅಥವಾ ಡಾಮಿನೇಟಿಂಗ್ ಆಗಿ ಕೆಲಸಗಳನ್ನು ಮಾಡುವಂಥದ್ದು. ಸೊಸೆ ಅನ್ನೋರು
ನಂದೇ ಮೇಲು, ನಾನೇ ಮೇಲು, ಅಥವಾ ನಂದೇ ನಡಿಬೇಕು ಅನ್ನೋದು ತುಂಬಾ ಇರುತ್ತೆ. ಇಲ್ಲಿ ಗಂಡ ಹೆಂಡಂದಿರು ನೆಮ್ಮದಿಯಾಗಿ ಇರಲಿಕ್ಕೆ ಆಗುವುದಿಲ್ಲ. ನಾವು ಅಕ್ಷರ ಮುಖಾಂತರ ತಗೊಂಡಾಗ ಈ ಬಬ ಅನ್ನೋ ಅಕ್ಷರಗಳು ಈ ಸ್ಥಾನದಲ್ಲಿ, ವಾಯವ್ಯ ಸ್ಥಾನದಲ್ಲಿ ಬರುವುದರಿಂದ ಈ ಅಕ್ಷರ ಇಟ್ಟುಕೊಂಡವರ ಮೇಲೆ ತುಂಬಾ ಕೆಟ್ಟ ಪರಿಣಾಮಗಳು ಬೀರುವಂತಹದ್ದು. ಪಶ್ಚಿಮ ವಾಯವ್ಯ ದಿಕ್ಕಿನಲ್ಲಿ ಏನಾದರೂ ಕುಟ್ಟುಗಳು ಬಂದಾಗ ಈ ಸ್ಥಾನದಲ್ಲಿ ಯಾರು ಇರುತ್ತಾರಲ್ಲ ಅವ್ರಿಗೆ ಸರ್ಕಾರದಿಂದ ಅನುಕೂಲತೆಗಳು ಹೆಚ್ಚಿಗೆ ಇರ್ತವೆ. ನಂತರ ಅವರಿಗೆ ಯಾವುದೇ ರೀತಿ ಅನುದಾನಗಳು ಸಿಗುವಂಥದ್ದಾಗ್ಬೋದು, ಅಥವಾ ಯಾವುದೇ ರೀತಿ ಒಂದು ಗೌರ್ಮೆಂಟ್ ನೌಕರಿ ಸಿಗುವಂಥದ್ದಾಗ್ಬೋದು, ಇಲ್ಲ ಯಾವುದೇ ಒಂದು ಸರ್ಕಾರದಿಂದ ಸಹಾಯಗಳಾಗುವಂತ ವಿಚಾರಗಳಲ್ಲಿ ಇವರಿಗೆ ಸಹಾಯ ಸಿಗುವಂಥದ್ದಾಗ್ಬೋದು. ಕುಟ್ಟುಗಳು ಬಂದಾಗ ಇವರಿಗೆ ತುಂಬಾ ಹಣದ ಅವಕಾಶಗಳು ಸಿಗ್ತವೆ, ಅನುಕೂಲತೆಗಳು ಸಿಗ್ತವೆ, ಮತ್ತು ಸಾಲಗಳು ಕೂಡ ತುಂಬಾ ಸಿಗುತ್ತವೆ. ಈ ಸ್ಥಾನದಲ್ಲಿ ಬೇಕಾದಷ್ಟು ಸಾಲಗಳು ಸಿಕ್ಕರೂ ಕೂಡ ಇವರಿಗೆ ಸಾಲ ತೀರಿಸಲು ಅಸಾಧ್ಯವಾಗುವಷ್ಟು ಸಮಸ್ಯೆಗಳು ಉದ್ಭವ ಆಗ್ತವೆ. ಸಪ್ತ ಚಕ್ರಗಳನ್ನು ತೆಗೆದುಕೊಂಡಾಗ ಸಪ್ತ ಚಕ್ರಗಳಲ್ಲಿ ಒಂದಾದಂತ ಅನಾಹತ ಚಕ್ರವು ಈ ಸ್ಥಾನದಲ್ಲಿ ಇರುವುದರಿಂದ ಈ ಸ್ಥಾನದಲ್ಲಿ ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ತುಂಬಾ ಉದ್ಭವ ಆಗುವಂಥದ್ದು. ಈ ರೀತಿಯಾಗಿ ನಮ್ಮ ಮೇಲೆ ಪ್ರಭಾವಗಳನ್ನು ಬೀರುತ್ತದೆ. ಅದಲ್ಲದೆ ನಾವು ಉತ್ತರ ದಿಕ್ಕಿನಲ್ಲಿ ಏನಾದರೂ ಕುಟ್ಟುಗಳು ಬಂದಾಗ, ಉತ್ತರ ದಿಕ್ಕಿನಲ್ಲಿ ಇರುವಂಥದ್ದು ಗುರುಗ್ರಹ, ಈ ಸ್ಥಾನದಲ್ಲಿ ಕುಟ್ಟುಗಳು ಬಂದಾಗ ಇಲ್ಲಿ ಆಗುವ ಪರಿಣಾಮ ತುಂಬಾ ಹೆಣ್ಣು ಮಕ್ಕಳ ಮೇಲೆ ತುಂಬಾ ಪ್ರಭಾವವನ್ನು ಬೀರುವಂಥದ್ದು. ಆನಂತರ ಉದ್ಯೋಗ ವ್ಯವಹಾರದಲ್ಲಿ ತುಂಬಾ ತೊಂದರೆಗಳಾಗ್ತಾ ಇರುವಂಥದ್ದು. ಅದಲ್ಲದೆ ನಾವು ಆಡು ಭಾಷೆಯಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಕುಬೇರ ಸ್ಥಾನ ಅಂತ ಹೇಳ್ತೀವಿ, ಆದರೆ ನಿಜವಾಗಿ ಕುಬೇರ ಸ್ಥಾನ ಬರುವುದು ಉತ್ತರ ದಿಕ್ಕಿನಲ್ಲಿ ಬರುವುದರಿಂದ ಇಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತ ತೊಂದರೆಗಳು ತುಂಬಾ ಆಗುತ್ತವೆ. ಅದೇ ಯಾವುದೇ ರೀತಿ ನಾವು ಉದ್ಯೋಗ ವ್ಯವಹಾರದಲ್ಲಿ ಕೈ ಹಾಕಿದಾಗ ಯಾವುದೇ ರೀತಿ ಪ್ರಗತಿಗಳನ್ನ ಕಾಣದೆ ಅಲ್ಲಿ ತೊಂದರೆಗಳನ್ನು ಅನುಭವಿಸುವಂತಹದ್ದು, ನಷ್ಟಗಳನ್ನ ಅನುಭವಿಸುವಂತಹದ್ದು, ಯಾವುದೇ ರೀತಿ ಅಭಿವೃದ್ಧಿಗಳನ್ನ ಕಾಣದೇ ಇರುವಂತಹದ್ದು, ಈ ರೀತಿಯಾಗಿ ನಮ್ಮ ಕೆರಿಯರ್ ಪ್ರಾಬ್ಲಮ್ಸ್ ಆಗುವಂತ ಸಮಸ್ಯೆಗಳು ಈ ಸ್ಥಾನದಿಂದ ಆಗುವಂತದ್ದು ಹೆಚ್ಚಿಗೆ ಇರುತ್ತದೆ. ಈ ರೀತಿಯಾಗಿ ನಾವು ಕುಟ್ಟುಗಳು ಬಂದಾಗ ನಮ್ಮ ಮೇಲೆ ಯಾವ ರೀತಿ ಪ್ರಭಾವಗಳು ಬೀರುತ್ತೆ, ನಮ್ಮ ಮೇಲೆ ಏನೇನು ಅನಾನುಕೂಲತೆಗಳು ಆಗುತ್ತೆ ಅನ್ನುವುದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ವಿ. ಈ ರೀತಿ ಕುಟ್ಟುಗಳು ಬಂದಾಗ ಇದಕ್ಕೆ ಯಾವುದೇ ರೀತಿ ಪರಿಹಾರಗಳಿಲ್ಲವೇ, ಅದಕ್ಕೆ ಯಾವ ರೀತಿ ನಾವು ಅದನ್ನ ಕಂಟ್ರೋಲ್ ಮಾಡುವಂಥದ್ದು, ಅದರಿಂದ ನಮಗೆ ಅನುಕೂಲತೆಗಳು ಆಗುವುದೇ ಇಲ್ಲವಾ ಅನ್ನೋ ಜನರ ವಿಚಾರಗಳು ಇರುತ್ತವೆ. ಆದರೆ ಇಲ್ಲಿ ಅದಕ್ಕೆ ಕೆಲವು ವಿಚಾರಗಳ ಪ್ರಕಾರ ಈ ಸ್ಥಾನದಲ್ಲಿ ಅದಕ್ಕೆ ಪರಿಹಾರಗಳು ಇದೆ. ಯಾವ ರೀತಿ ಪರಿಹಾರಗಳು ಅಂತಂದ್ರೆ, ಈಗ ಪಶ್ಚಿಮ ದಿಕ್ಕಿನಲ್ಲಿ ಏನಾದರೂ ಕುಟ್ಟುಗಳು ಬಂದಾಗ ಇಲ್ಲಿ ನಮ್ಮ ಮನೆ ಎದುರುಗಡೆಗೆ ಈ ರೋಡ್ ಎಷ್ಟು ಅಗಲ ಬಂದಿರುತ್ತಲ್ಲ ಅಷ್ಟೇ ಅಗಲವಾಗಿ ಇಲ್ಲಿ ನಾವು ಅಶೋಕ ಗಿಡಗಳನ್ನ ನೆಟ್ಟಾಗ ಇಲ್ಲಿ ಬರುವಂತ ಹೋಗುವಂತ ಈ ಕನ್ನ ದೃಷ್ಟಿಗಳು ಏನು ಬೀಳುತ್ತವೆ ಅವು ನಮ್ಮ ಮನೆಯ ಮೇಲೆ ಬೀಳದೆ ಈ ಮರಗಳ ಮೇಲೆ ಬೀಳುವುದರಿಂದ ಇಲ್ಲಿ ಬೀಳುವಂತ ದೃಷ್ಟಿಗಳು ಅಥವಾ ಋಣಾತ್ಮಕ ಶಕ್ತಿಗಳು ಇಲ್ಲಿ ಕಡಿಮೆ ಆಗುತ್ತೆ. ಅದಲ್ಲದೆ ಈ ಸ್ಥಾನದಲ್ಲಿ ರೋಡ್ ಎದುರುಗಡೆಗೆ ನಾವು ಕಾನ್ವೆಕ್ಸ್ ಮಿರರ್ ಅಂತ ಹೇಳ್ತೇವೆ. ಇಲ್ಲಿ ದೊಡ್ಡದಾಗಿ ಒಂದು 32 ಇಂಚಸ್ ಕಾನ್ವೆಕ್ಸ್ ಮಿರರ್ ಅನ್ನ ಈ ಸ್ಥಾನದಲ್ಲಿ ನಾವು ಹಾಕಿದಾಗ ಇಲ್ಲಿ ಹೋಗುವ ಬರುವಂತ ಋಣಾತ್ಮಕ ಶಕ್ತಿಗಳನ್ನ ಈ ಕಾನ್ವೆಕ್ಸ್ ಮಿರರ್ ತಡೆ ಹಿಡಿಯುವುದರಿಂದ ಇಲ್ಲಿ ಆಗುವಂತ ಸಮಸ್ಯೆಗಳು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ವಾಯವ್ಯ ದಿಕ್ಕಿನಲ್ಲಿ ಪಶ್ಚಿಮ ವಾಯವ್ಯ ಆಗ್ಬೋದು, ಉತ್ತರ ವಾಯವ್ಯ ಆಗ್ಬೋದು, ಮತ್ತು ಉತ್ತರ ದಿಕ್ಕುಗಳಲ್ಲಿ ಆಗ್ಬೋದು. ಅದೇ ರೀತಿಯಾಗಿ ನಾವು ಈ ಸ್ಥಾನಗಳಲ್ಲಿ ನಮ್ಮ ಮನೆಗೆ ರೋಡು ಎಷ್ಟು ಅಗಲ ಇದು ಕುಟ್ಟು ಹೊಡೆಯುತ್ತಿರುತ್ತಲ್ಲ ಅಷ್ಟೇ ಅಗಲವಾಗಿ ನಾವು ಈ ಸ್ಥಾನದಲ್ಲಿ ಉದ್ದವಾಗಿ ನಾವು ಅಶೋಕ ಮರಗಳನ್ನ ನೆಟ್ಟಾಗ ಈ ಸ್ಥಾನದಲ್ಲಿ ಉತ್ತರ ದಿಕ್ಕಿನಲ್ಲಿ ಆಗ್ಬೋದು, ಅಥವಾ ಉತ್ತರ ವಾಯವ್ಯದಲ್ಲಿ ಆಗ್ಬೋದು, ಮತ್ತು ಪಶ್ಚಿಮ ವಾಯವ್ಯದಲ್ಲಿ ಆಗ್ಬೋದು, ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಆಗ್ಬೋದು, ಈ ರೀತಿಯಾಗಿ ನಾವು ಅಶೋಕ ಗಿಡಗಳನ್ನ ನೆಟ್ಟಾಗ ಇಲ್ಲಿ ಓಡಾಡುವಂತ ಕೆಟ್ಟ ದೃಷ್ಟಿಗಳು
ಯುವಕರ ಮೇಲೆ, ಮರಗಳ ಮೇಲೆ ಆಯಿತು ಅಥವಾ ಈ ಕಾನ್ವೆಕ್ಸ್ ಮಿರರ್ಗಳ ಮೇಲೆ ಬಿದ್ದಾಗ ಇಲ್ಲಿ ಬರುವಂತ ಋಣಾತ್ಮಕ ಶಕ್ತಿಗಳನ್ನ ದೂರ ತಳ್ಳುತ್ತೆ. ಅಥವಾ ಈ ಮರಗಳ ಮೇಲೆ ಬಿದ್ದಾಗ ನಮ್ಮ ಮನೆ ಮೇಲೆ ಬೀಳುವಂತ ಕೆಟ್ಟ ದೃಷ್ಟಿಗಳನ್ನ ಕಂಟ್ರೋಲ್ ಆಗುವ ಹಾಗೆ ಮಾಡುತ್ತದೆ. ಈ ರೀತಿಯಾಗಿ ನಾವು ಕುತ್ತುಗಳನ್ನು ಬಂದಾಗ ಇಲ್ಲಿ ಸರಿಪಡಿಸಿಕೊಂಡಾಗ ಆಗುವಂತ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಂಡು ನಮ್ಮಲ್ಲಿರುವ ಸಮಸ್ಯೆಗಳನ್ನ ಕಂಟ್ರೋಲ್ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದನ್ನ ಬೇರೆಯವರಿಗೆ ಹಂಚಿಕೊಳ್ಳಿ. ಅವರಲ್ಲಿರುವ ಸಮಸ್ಯೆಗಳಿಗೆ ಏನಾದರೂ ಅನುಕೂಲತೆಗಳಾಗುವ ಹಾಗೆ ಮಾಡಿಕೊಂಡು ಅವರಲ್ಲಿರುವ ಸಮಸ್ಯೆಗಳನ್ನು ದೂರ ತಳ್ಳಿ ಒಳ್ಳೆ ಸುಖ ಸಂಸಾರವನ್ನ ಸಾಗಿಸಲಿ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಇನ್ನೊಂದು ಸಂಚಿಕೆಯೊಂದಿಗೆ ನಮ್ಮ ಮುಂದುಗಡೆಗೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.